ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಕ್ಷಮಿಸಬೇಕು, ಸ್ವಲ್ಪ ಲೇಟಾಗಿ ಕ್ವಶನ್ ಪೇಪರ್ ಕಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ತಾವುಗಳು ಕೂಡ ಯಾವತ್ತೇ ಎಕ್ಸಾಮ್ ಆಗಿರುತ್ತಲ್ವ, ದಯವಿಟ್ಟು ಅವತ್ತೇ ಕಳಿಸ್ಕೊಟ್ರೆ ಬಹಳ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೆಯ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಕೃತಿಕ ಅವರಿಗೆ ಧನ್ಯವಾದಗಳು. ಅನ್ಯರ ಕಣ್ಣಿಗೆ ಯಾವ ಹಣ್ಣಿನಂತೆ ಮಗು ಅಪರೂಪವಾಗಬೇಕು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಅಂಜೂರದಂತೆ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಕಾರ್ನಿಯ ಕಬಳಿಸ ಬಂದ ಏನಿದು ನಗಗಳೇ. ಬರ್ರೋ ನೀವೆಲ್ಲ ಓದ್ಕೊಳ್ಳಿ. ರೈಟ್ ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಆಗಿರುತ್ತೆ, ಕಾರ್ನಿಯವನ್ನು ಕಬಳಿಸಲು ನಗಗಳು ಬಂದಿದೆ ಅಂತ. ಕ್ವಶನ್ ನಂಬರ್ 3, ಮಾಯವಾಗಿರುವ ದ್ವೀಪ ಯಾವುದು ಅಂತ ಇದೆ. ಇದು ಹವಳದ ದ್ವೀಪ ಅಂತ ನನಗೆ ನೆನಪಿರುವಂಥದ್ದು. ಸೇಮ್ ಕ್ವಶನು. ಅಮ್ಮಿ ಯಾವಾಗಲೂ ಏನನ್ನು ಧರಿಸಿದಳು. ಇದು ಕೂಡ ಸೇಮ್ ಕ್ವಶನು. ಎಲ್ಲ ಕ್ವಶನ್ ಪೇಪರಲ್ಲೂ ಹಾಲು ಬಿಳಿ ಸೀರೆ ಅನ್ನುವಂಥದ್ದು ರೈಟ್ ಆನ್ಸರ್. ಸಮಾಧಿಗಳು ಯಾರನ್ನು ಬಚ್ಚಿಟ್ಟುಕೊಂಡಿವೆ ಅಂತ, ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಜೀವಂತ ವ್ಯಕ್ತಿಗಳನ್ನು ಆಪ್ಷನ್ ಸಿ. ಕುಟುಂಬ ಯೋಜನಾ ವಿಸ್ತರಣೆಕಾರಿಯ ಹೆಸರೇನು ಅಂತ ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ, ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, ನರಸಿಂಹಮೂರ್ತಿ ಅಂತ. ಕ್ವಶನ್ ನಂಬರ್ 7, ಮುದ್ದೆಗಟ್ಟಿತನಕ್ಕೆ ಹೆಸರಾದದ್ದು ಹಿಟ್ಟು ಎಂದು ಜಟ್ಟಿಯಾಗು. ಹಿಟ್ಟು ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಅನುಭವದ ಮಾತುಗಳನ್ನು ಏನನ್ನು ತಿಳಿಸುತ್ತವೆ ಅಂತ ಪ್ರಶ್ನೆ ಇದೆ. ನನ್ನ ಪ್ರಕಾರ ಇಲ್ಲಿ ಡೌಟ್ ಇದೆ ಕಣ್ರೋ ನನಗೆ, ಆದರೆ ಐ ಗೋ ವಿತ್ ಆಪ್ಷನ್ ಬಿ ಮೈ ಡಿಯರ್ ಚಿಲ್ಡ್ರನ್. 7th ಕ್ವಶನಿಗೆ ಪಿಚಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ ಅಂತ ಇದೆ. ಇದು ಕೂಡ ಎಲ್ಲ ಕ್ವಶನ್ ಪೇಪರ್ ದೌರ್ಬಲ್ಯಗಳ ಮೂಲಕ ಅನ್ನುವಂಥದ್ದು ರೈಟ್ ಆನ್ಸರ್. ರಾಜಕುಮಾರಿಗೆ ಬಂದ ರೋಗ ಯಾವುದು, ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ, ಹೊಟ್ಟೆ ನೋವು ಅಂತ. ಕ್ವಶನ್ ನಂಬರ್ 10, ಯಾರ ಕೈ ಕೆಲಸ ಮಾಡಿ ಗಟ್ಟಿಲ್ಲವೋ ಅವರ ಊಟ ಆಮೇಲೆ ಕೆಲಸ ಮಾಡಿದರೂ ಊಟ ಮಾಡಿದ ನಂತರ ಸೋಮಾರಿಗಳ ಊಟ. ನನ್ನ ಹೆಂಡತಿ ನಿನಗೆ ಅದನ್ನೇ ಹೇಳಿದಳು, ಈ ಮೇಲಿನ ಸಾಲುಗಳು. ಕ್ವಶನ್ ನಂಬರ್ 10 ಸರಿಯಾದ ಉತ್ತರ ದುಡಿದವರಿಗೆ ಮೊದಲು ಊಟ ಅನ್ನುವಂಥದ್ದು ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮುಂದಿನ ಭಾಗವನ್ನು ನೋಡೋಣ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿರುವ ಕೊಟ್ಟಿರುವ ಉತ್ತರಗಳನ್ನು ಸೂಕ್ತವಾದದ್ದನ್ನು ಬರೆಯಿರಿ. ಮಾಸ್ತರರಿಗೆ ಇನ್ನೂ ಎಷ್ಟು ವರ್ಷ ಸೇವೆ ಇತ್ತು? 10 ವರ್ಷ ಸೇವೆ ಇತ್ತು. ಸರ್ಕಾರ ರಂಗರಾವ್ ಅವರಿಗೆ ನೀಡಿದ ಬಿರುದು ಏನು? ಸರಿಯಾದ ಉತ್ತರ ರಾವ್ ಸಾಹೇಬ್ ಅಂತ ಬಿರುದನ್ನು ಕೊಡುತ್ತಾರೆ. ಆದರೆ ಏನು ರಾವ್ ಬಹದ್ದೂರ್ ಅಂತ ಬರಬೇಕಿತ್ತು, ಸಾಹೇಬ್ ಅಂತ ಕೊಟ್ಟುಬಿಟ್ಟಿದ್ದಾರೆ. ಅದು ಕೂಡ ಇದೆ ಅಲ್ವಾ, ರಾವ್ ಬಹದ್ದೂರ್ ಕೂಡ ಇದೆ, ರಾವ್ ಸಾಹೇಬ್ ಎರಡೂ ಕೂಡ ಇದೆ ಅಲ್ರೋ. ನೋಡಿ, ಸರಿಯಾದ ಉತ್ತರ ರಾವ್ ಸಾಹೇಬೋ ರಾವ್ ಬಹದ್ದೂರ. ತಾವುಗಳೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಕ್ವಶನ್ ನಂಬರ್, ಭರತನ ತಂದೆಯ ಹೆಸರು ಏನು? ಆಯಿತಾ, ದುಷ್ಯಂತ. ರೈತರು ಡ್ಯಾಶ್ ತೆರಿಗೆಯನ್ನು ಪಾವತಿಸಬೇಕಾಯಿತು ಅಂತ ಇದೆ. ಹಣದ ರೂಪದ ತೆರಿಗೆ ಅಂತ. ನರಿ ಡ್ಯಾಶ್ ಹೊಡೆತಕ್ಕೆ ಪ್ರಾಣ ಬಿಟ್ಟಿತು ಅಂತ ಇದೆ. ನರಿ ಕಲ್ಲಿನ ಹೊಡೆತಕ್ಕೆ ಪ್ರಾಣ ಬಿಟ್ಟಿತು ಅಂತ. ಬನ್ನಿ, ಮ್ಯಾಚ್ ದ ಫಾಲೋಯಿಂಗ್ ಎಲ್ಲ ಕ್ವಶನ್ಸು ರಿಪೀಟೆಡ್ ಕಣ್ರಿ. ಮಗು ಮತ್ತು ಹಣ್ಣುಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮಳೆ ಬಿದ್ದ ನೆಲದಲ್ಲಿ ಅಂತ. ಮತ್ತೆ ಸೂರ್ಯ ಬರುತ್ತಾನೆ. ಸರಿಯಾದ ಉತ್ತರ ಲೋಕೇಶ್ ಅಗಸನ ಕಟ್ಟೆ ಅಂತ. ಸುನಾಮಿಯ ಹಾಡು. ಸರಿಯಾದ ಉತ್ತರ ಲೋಹದ ಕಣ್ಣು ಅಂತ. ಹೊಲಿಗೆ ಯಂತ್ರದ ಅಮ್ಮಿ. ಸರಿಯಾದ ಉತ್ತರ ಆರಿಫ್ ರಜಾ. ಜೀವಕ್ಕೆ ಇಂಧನ. ಸರಿಯಾದ ಉತ್ತರ ಆಪ್ಷನ್ 1 ಕೂಸು ಕಂಡ ಕನಸಿನಲ್ಲಿ. ಬನ್ನಿ ವಿದ್ಯಾರ್ಥಿಗಳೇ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ತನು ಮನ ಧನಗಳನ್ನು ಮರೆಯಲು ಏನನ್ನು ತೊರೆಯುತ್ತಾರೆ? ಮಾದೇವ ತನ್ನ ಶಿಶುಗಳಿಗೆ ಏನನ್ನು ನೀಡಿ ಸಲುಹಿದನು? ರಾಕ್ಷಸ ಗಣ ಹತ್ಯೆಗೆ ಜನತೆ ಹೇಗೆ ಹೆಜ್ಜೆ ಇಡಬೇಕು? ಭ್ರೂಣಾವಸ್ಥೆ ಮಗು ಏಕೆ ಗಾಬರಿಗೊಂಡಿದೆ? ಇವೆಲ್ಲ ಇದರಲ್ಲಿ 2 ಕ್ವಶನ್ಸ್ಗಳು ನಾವು ಅಪ್ಲೋಡ್ ಮಾಡಿದ್ವಲ್ವ, ಅದೇ ರಿಪೀಟ್ ಆಗಿರುವಂಥದ್ದು. ಎನಿಹೋ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದಿನ ದಿನಗಳಲ್ಲಿಯೂ ಕೂಡ ಒಡೆಯಲಿ. ನಿಮ್ಮ ಬಳಿ ಇರುವಂತಹ ನಿಮ್ಮ ಕಾಲೇಜಿನ ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಮೇಲ್ಗಡೆಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ನನ್ನ ಪ್ರಥಮ PUC ವಿದ್ಯಾರ್ಥಿಗಳೇ, ಯಾವುದೇ ಸ್ಟ್ರೀಮು, ಯಾವುದೇ ಕಾಲೇಜ್ ಆಗಿರ್ಬೋದು, ಯಾವುದೇ ಜಿಲ್ಲೆ ಆಗಿರ್ಬೋದು, ಆಲ್ ಓವರ್ ಕರ್ನಾಟಕ, ದಯವಿಟ್ಟು ನಮ್ಮ ಒಂದು ಮೇಲ್ಗಡೆಗೆ ತಮ್ಮ ಬಳಿ ಇರುವಂತಹ
ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿಕೊಡಿ. ಧನ್ಯವಾದಗಳು. ಬನ್ನಿ ಈಗ ಗ್ರಾಮರ್ ಪಾಠನ ನೋಡ್ತಾ ಹೋಗೋಣ. ಕ್ವಶನ್ ನಂಬರು ಯಾವುದಾಗಿರುತ್ತಪ್ಪ, ಅದು ಐ ಥಿಂಕ್ 45 ಅಲ್ವಾ? ಬನ್ನಿ ವಿದ್ಯಾರ್ಥಿಗಳೇ, ಸ್ವಲ್ಪ ಟೈಮ್ ಕೊಟ್ಟರೆ ಬರುತ್ತೆ. ಬಂತ? ಎಸ್. ಕೆಳಗಿನ ಪ್ರಶ್ನೆಗಳಿಗೆ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಇದೆ ನೋಡಿ. ಸಮಾನಾರ್ಥಕ ಅಂದರೆ ಬೇರೆ, ನಾನಾರ್ಥಕ ಅಂತ ಅಂದರೆ ಬೇರೆ. ಅರಸು ಅಂತ ಇದೆ. ಅರಸು ಅಂದರೆ ಹುಡುಕು ಅಂತ ಅಥವಾ ರಾಜ ಅಂತ ಬರಿಬೋದು. ಊರು ಅಂತ ಇದೆ. ಊರು ಅಂದರೆ ಹಳ್ಳಿ ಅಥವಾ ತೊಡೆ ಅಂತ. ಕರ್ಣ ಅಂತ ಇದೆ. ಕುಂತಿಯ ಮಗ ಅಥವಾ ಕಿವಿ ಅಂತ ಬರಿಬೋದು. ಎರಡೂ ಬರಿಬೇಕು. ಎರಡು ಪದಗಳಿಗೆ ತದ್ಭವ ರೂಪ ಬರೆಯಿರಿ. ಕಾವ್ಯ. ಕಾವ್ಯ ಅಂದರೆ ಕಬ್ಬ. ತ್ಯಾಗ, ಇಲ್ಲಿಗೆ ತ್ಯಾಗ. ಪ್ರಾಯ, ಹರೆಯ. ಈ ಕೆಳಗಿನ ಎರಡು ನುಡಿಗಟ್ಟನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಇದೆ. ಮುಖವಾಡ, ಮುಗಿಬೀಳು, ಅಡಿಪಾಯ ಎಲ್ಲ ಈಸಿ ಕಣ್ರಿ. ಎರಡು ಪದಗಳನ್ನು ಬಿಡಿಸಿ ಬರೆಯಿರಿ. ಕತ್ತೆತ್ತಿ. ಕತ್ತೆತ್ತಿ, ಕತ್ತು ಪ್ಲಸ್ ಎತ್ತಿ. ದಿವ್ಯಾಜ್ಞ. ದಿವ್ಯ ಪ್ಲಸ್ ಅನ್ಯ. ದಿವ್ಯಾನ್ಯ. ನಾಲ್ನುಡಿ. ನಾಲ್ಕು ಪ್ಲಸ್ ನುಡಿ. ಎರಡು ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ. ಲೌಕಿಕ, ಅಲೌಕಿಕ. ಉಚಿತ, ಅನುಚಿತ. ಜಾತ, ಅಜಾತ. ಅನ್ಯದೇಶೀಯ ಪದಗಳು ಕಾಲೇಜು, ರೈಲು, ಬಸ್ಸು ಎಕ್ಸೆಟ್ರಾ. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ಜಾಗತೀಕರಣ, ಇಂಡಸ್ಟ್ರಿಯಲೈಸೇಷನ್, ಮೊಬೈಲ್ನ ದುಷ್ಪರಿಣಾಮಗಳು, ಹೌದಲ್ವಾ, ಡಿಮೆರಿಟ್ಸ್ ಆಫ್ ಮೊಬೈಲ್ ಅಂತ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. ಒಂದು ಪತ್ರವನ್ನು ಬರೆಯಿರಿ. ಒಂದು ಫಾರ್ಮಲ್ ಲೆಟರ್ ಇದೆ, ಒಂದು ಇನ್ಫಾರ್ಮಲ್ ಲೆಟರ್ ಇದೆ. ವಿದ್ಯಾರ್ಥಿಗಳೇ, ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಎಲ್ಲರೂ ಕೂಡ ಲೆಟರ್ ರೈಟಿಂಗ್ ಕಲ್ತಿರ್ತೀರ. ಸೇಮ್ ಆ್ಯಸ್ ಇಟ್ ಈಸ್ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ಬರೀಬೇಕಾಗಿರುತ್ತೆ. ಗಾಡ್ ಬ್ಲೆಸ್ ಯು ಆಲ್. ಮತ್ತೊಮ್ಮೆ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ, ಯಾಕಂದರೆ ಇವರು ನಮಗೆ ಕನ್ನಡ ಪೇಪರು, ಮ್ಯಾಥ್ಸ್ ಪೇಪರ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಅವರ ಕಾಲೇಜಿಂದು. ಧನ್ಯವಾದಗಳು ವಿದ್ಯಾರ್ಥಿಗಳೇ.